ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೇರಿಕ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದೆ. ಇನ್ನೇನು ಗಡು ಮುಗೀತಾ ಇದೆ. ಇವತ್ತು ರಾತ್ರಿ, ಅದರ ಪ್ರಕಾರ ಇವತ್ತು ರಾತ್ರಿ ಮಂಗಳವಾರ ರಾತ್ರಿ 8 ಗಂಟೆ ಮೇಲೆ ಇಂಡಿಯನ್ ಟೈಮ್, ನೀವೇನಾದರೂ ಹುರ್ಮುಸ್ ಸ್ಟ್ರೀಟನ್ನು ಸಂಚಾರ ಮುಕ್ತ ಮಾಡದೆ ಹೋದರೆ, ನಮ್ಮ ಒಪ್ಪಂದಕ್ಕೆ ಬರದೇ ಹೋದರೆ ನರಕ ತೋರಿಸ್ಬಿಡ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಅದರ ಜೊತೆಗೆ ಅಶ್ಲೀಲ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ. ಅಶ್ಲೀಲ ಅವಾಚ್ಯ ಶಬ್ದಗಳು ಅವೇನು ಎತ್ತ ನಿನ್ನೆ ರಾತ್ರಿ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡಿ. ಅದರಲ್ಲಿ ಸ್ಪಷ್ಟವಾಗಿ ಯಾವುದೇ ಫಿಲ್ಟರ್ ಇಲ್ಲದೆ ಆ ಪದಗಳನ್ನು ಹಾಗೆ ಹೇಳಿದ್ದೀನಿ. ಸೊ ಅಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಅಂದ್ಕೊಂಡಿದ್ದು ವಾರ್ ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು ಅಂತ. ಆದರೆ ವಾರ್ನಿಂಗ್ ಕೊಟ್ಟಿದ್ದೇನೋ US ಅಥವಾ ಅಮೇರಿಕ, ದಾಳಿ ಮಾಡಿದ್ದು ಇರಾನ್. ಯಾವ ಮಟ್ಟಕ್ಕೆ ಅಂದರೆ ಇಸ್ರೇಲ್ಗೆ ನರಕ ತೋರಿಸ್ಬಿಟ್ಟಿದೆ. ನಿನ್ನೆ ಮತ್ತು ಮೊನ್ನೆ ಇಸ್ರೇಲ್ಗೆ ನರಕ ಸದೃಶ ನರಕ ತೋರಿಸ್ಬಿಟ್ಟಿದೆ. ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಹೇಳಿದ್ದನ್ನ ಇರಾನು ಇಸ್ರೇಲ್ಗೆ ಮಾಡಿದೆ. ಸೊ ಎಲ್ಲೆಲ್ಲಿ ದಾಳಿ ನಡೀತು, ಹೇಗೆ ನಡೀತು, ಯಾವ ಮಿಸೈಲನ್ನು ಬಳಸಿತ್ತು, ಏನೇನಾಯಿತು ಅದನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಈ ಯುದ್ಧ ವಿರಾಮದ ಕುರಿತಾಗಿ ಒಂದು ಅಪ್ಡೇಟ್ ಬರ್ತಾ ಇದೆ. ಪಾಕಿಸ್ತಾನ ಮತ್ತು ಇದು ಅಂಥದ್ದು ಟರ್ಕಿ ಮತ್ತು ಒಂದಷ್ಟು ಇಸ್ಲಾಮಿಕ್ ರಾಷ್ಟ್ರಗಳು ಯುದ್ಧ ವಿರಾಮ ಮಾಡೋದಕ್ಕೆ, ಒಪ್ಪಂದ ಮಾಡೋದಕ್ಕೆ ಏನೋ ಪ್ರಯತ್ನ ಮಾಡ್ತಿದ್ದಾವಂತೆ. ಒಂದು ಪ್ರಪೋಸಲನ್ನು ಇರಾನ್ ಮತ್ತು ಅಮೇರಿಕ ಎರಡಕ್ಕೂ ಕಳಿಸಿದಾರಂತೆ. ಅದರ ಬಗ್ಗೆ ಏನು ಮಾಹಿತಿ ಇದೆ ಅದನ್ನು ಸಹ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ ನಿಮಗೆ ಗೊತ್ತಿದೆ, ಫೆಬ್ರವರಿ 28ನೇ ತಾರೀಕಿಂದ ಈ ಕಾಳಗ ನಡೀತಾ ಇದೆ. ಯಾಕೆಂದರೆ ಅಮೆರಿಕ ಮತ್ತು ಇಸ್ರೇಲ್ ಮಾತುಕತೆಗಳ ನಡುವೆ ದ್ರೋಹ ಬಗೆದು ಇರಾನ್ ಮೇಲೆ ದಾಳಿ ನಡೆಸಿದ್ರು. ಅಲ್ಲಿಂದ ಇಲ್ಲಿಗೆ ಸುಮಾರು 39 ದಿನ ಆಯಿತು. 39 ದಿನಗಳಿಂದ ದಾಳಿ ಎರ್ರಾಬಿರಿ ನಡೀತಾ ಇದೆ. ಇರಾನು ಸಹ ಪ್ರತಿ ದಾಳಿ ನಡೆಸ್ತಾ ಇದೆ, ಹಿಂದಕ್ಕೆ ಹೋಗ್ತಾನೆ ಇಲ್ಲ. ಅಮೆರಿಕ ಕೇಳಿದ್ರೂ ಇರಾನ್ ಯುದ್ಧ ವಿರಾಮಕ್ಕೆ ಸಿದ್ಧ ಇಲ್ಲ. ಆ ಮಟ್ಟಕ್ಕೆ ಇರಾನ್ ಆತ್ಮಸ್ಥೈರ್ಯದಿಂದಲೇ ಹೋರಾಡ್ತಿದೆ, ಒಂಟಿಯಾಗಿ ಹೋರಾಡ್ತಿದೆ. ಇದರ ನಡುವೆ ಟ್ರಂಪ್ ಮೊದಲಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದರು. ನಿಮ್ಮ ಏನು ಪವರ್ ಸೆಕ್ಟರನ್ನು, ಪವರ್ ಗ್ರಿಡ್ಗಳನ್ನು, ಪವರ್ ಸಪ್ಲೈ ಸಿಸ್ಟಮನ್ನು ಕಂಪ್ಲೀಟ್ ನಾಶ ಮಾಡಿ ಬಿಸಾಕ್ತೀವಿ ಅಂತ 2 ದಿನ ಟೈಮ್ ಕೊಟ್ಟಿದ್ರು. 48 ಗಂಟೆಗಳ ಸಮಯ ಕೊಡ್ತಿದ್ದೀನಿ, ಹುರ್ಮುಸ್ ಸ್ಟ್ರೀಟ್ನ ಓಪನ್ ಮಾಡಿಬಿಡ್ಬೇಕು. ಯಾಕಂದರೆ ಟ್ರಂಪ್ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಒತ್ತಡ ಬಂದಿದೆ. ಹುರ್ಮುಸ್ ಸ್ಟ್ರೀಟ್ ಬಂದಾಗಿರೋದು ನಿನ್ನ ಕಾರಣಕ್ಕೆ. ನಾವೆಲ್ಲ ನರಳ್ತಾ ಇದ್ದೀವಿ ನಿನ್ನಿಂದ. ಯಾಕಂದರೆ ಆ ಮಾರ್ಗವಾಗಿ 20% ತೈಲ, ಜಗತ್ತಿನ 20% ತೈಲ ಹೋಗುತ್ತೆ. ಅದು ಬಂದಾಗಿ ಕೂತಿದೆ. ಈಗ ಕೆಲವು ಮಿತ್ರ ರಾಷ್ಟ್ರಗಳಿಗೆ ಅದು ಬಿಡ್ತಿದೆ, ಸಾಕಷ್ಟು ದೇಶಗಳಿಗೆ ಬ್ಲಾಕ್ ಆಗಿ ಕೂತಿದೆ. ಎಲ್ಲರೂ ಅನುಭವಿಸ್ತಿದ್ದಾರೆ, ಇಡೀ ಜಗತ್ತು ಅನುಭವಿಸ್ತಾ ಇದೆ ಅದರಿಂದ. ಸೊ ಟ್ರಂಪ್ ತಲೆಗೆ ಬಂದಿರೋದು ಅದು. ಹಾಗಾಗಿ ಟ್ರಂಪ್ ಈ ಟ್ರಿಕ್ ಮೊದಲಿಗೆ 48 ಅವರ್ಸ್ ಟೈಮು ಆಮೇಲೆ ನೋಡ್ಕೊಳ್ಳಿ ನಿಮಗೆ ಅಂತ. ಒಂದು ದಿನ ಆದಮೇಲೆ 24 ಅವರ್ಸ್ ಆದಮೇಲೆ ಇರಾನ್ ಕಡೆಯಿಂದ ಸ್ಟೇಟ್ಮೆಂಟ್ ಬಂತು, ನೀವು ನಮ್ಮ ಪವರ್ ಗ್ರಿಡ್ಗಳನ್ನು ಮುಟ್ಟು ನೋಡಿ, ನಾವು ಅರಬ್ ರಾಷ್ಟ್ರಗಳಲ್ಲಿರುವಂತಹ ಪವರ್ ಸಿಸ್ಟಮ್ಮು, ರಿಫೈನರಿಗಳಿಗೆ ಏನು ಗತಿ ಕಾಣಿಸ್ತೀವಿ ಅಂತ. ತಲೆ ಕೆಟ್ಟೋಯ್ತು ಟ್ರಂಪ್ಗೆ. ಅದಕ್ಕೇನು ಮಾಡಿಬಿಟ್ರು, 5 ದಿನ ಯುದ್ಧ ವಿರಾಮ ಮುಂದೂಡ್ಬಿಟ್ಟಿದ್ದೀನಿ ಸ್ಟ್ರೈಕ್ಸು, ಯಾಕಂದರೆ ಮಾತುಕತೆ ಆರಂಭಿಸಿದ್ದೀವಿ ಅಂತ. ಇರಾನ್ ಹೇಳ್ತು, ಮಾತುಕತೆ ಆರಂಭಿಸಿದರೆ ಯಾರ ಜೊತೆಯಪ್ಪ, ಎಲ್ಲಿ, ಹೇಗೆ, ನಮಗೆ ಗೊತ್ತೇ ಇಲ್ವಲ್ಲ ಅಂತ ಕಿಂಡಲ್ ಮಾಡ್ತು ಇರಾನು. ಅಷ್ಟೊತ್ತಿಗೆ ಏನೋ ಪಾಕಿಸ್ತಾನದ ಕಾಲಿಗೆ ಬಿದ್ದು ಅಮೇರಿಕ ಒಂದು ಮಾತುಕತೆಗೆ ಏನೋ ವ್ಯವಸ್ಥೆಗಳು ಮಾಡಿಕೊಳ್ತು. ಆ ನಂತರ ಮತ್ತೆ ಆ 5 ದಿನ ಕಳೆದು ಹೋಯ್ತು, ಇನ್ನೂ 10 ದಿನ ಅಂತ ಮಾಡಿದರೆ ಅದು ಇವತ್ತಿಗೆ ಮುಗಿಯುತ್ತೆ, 10 ದಿನ. ಈಗ ಎಚ್ಚರಿಕೆ ಕೊಟ್ಟಿರೋದು ಇವತ್ತು ಲಾಸ್ಟ್ ಮುಗಿದು ಇರಾನ್ಗೆ ನರಕ ತೋರಿಸ್ಬಿಡ್ತೀವಿ ಅಂತ. ಸೊ ಕೊನೆ ಕ್ಷಣದಲ್ಲಿ ಅದು ಮತ್ತೆ ಯುದ್ಧ ವಿರಾಮದ ಕಡೆಗೆ ಹೋಗುತ್ತೆ ಅನ್ನೋದಕ್ಕೆ ಸೂಚನೆಗಳು ಸಿಕ್ಕಿದೆ. ಅದು ಕೊನೆಯಲ್ಲಿ ಹೇಳ್ತೀನಿ ಏನು ಅಂತ. ಸೊ ಇರಾನ್ಗೂ ಆ ಸೂಚನೆ ಸಿಕ್ಕಿದೆ, ಯುದ್ಧ ವಿರಾಮದ ಕಡೆಗೆ ಹೋಗ್ತಿದ್ದೀವಿ, ಇಂಟರ್ನ್ಯಾಷನಲ್ ಪ್ರೆಷರ್ ನಮ್ಮ ಮೇಲೂ ಬರ್ತಿದೆ, ನಾವು ನಿಲ್ಲಿಸ್ಬೇಕಾಗತ್ತೆ ಅಂತ. ನಿಲ್ಲಿಸೋದಕ್ಕಿಂತ ಮೊದಲು ಒಂದ್ಸಲ ಇಸ್ರೇಲ್ಗೆ ಇನ್ನೊಂದು ಬರೆ ಎಳೆದ್ಬಿಡೋಣ ಅನ್ನೋ ರೀತಿಯಲ್ಲಿ, ನೀವು ನಮಗೆ ಎಚ್ಚರಿಕೆ ಕೊಟ್ಟಿದ್ರಲ್ವ ನರಕ ತೋರಿಸ್ತೀನಿ ಅಂತ, ನಾವು ನಿಮ್ಮ ಮೇಲಂತೂ ನಿಮ್ಮ ದೇಶದವರೆಗೂ ಬಂದು ಬಾಂಬ್ ಹಾಕಕ್ಕಂತ ಆಗ್ತಾ ಇಲ್ಲ ಸದ್ಯಕ್ಕೆ. ಪಕ್ಕದಲ್ಲಿ ನಿಮ್ಮ ಚೇಲ ಇದಾನಲ್ಲ ಇಸ್ರೇಲ್, ಅವನಿಗೆ ಮಾಡ್ತೀವಿ ರೀ ಹಬ್ಬ ಅಂದ್ಬಿಟ್ಟು ಇನ್ನೊಂದು ರೌಂಡ್ ದಾಳಿ. ಇಲ್ಲಿಯವರೆಗೂ ಇಸ್ರೇಲ್ ಮೇಲೆ ದಿನ ದಾಳಿನೇ, ಬಟ್ ನರಕ ತೋರಿಸೋದು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಇರಾನ್ ಅಟ್ಯಾಕ್ ಮಾಡಿಬಿಡ್ತು. ಮುಖ್ಯವಾಗಿ 3 ನಗರಗಳನ್ನು ಚಿಂದಿ ಮಾಡಿ ಬಿಸಾಕ್ತಾ ಇದೆ. ನಿನ್ನೆ ಮೊನ್ನೆ ಮಾಡಿದೆ, ಇವತ್ತು ಕಂಟಿನ್ಯೂ ಮಾಡ್ತಾ ಇದೆ. ಯಾವುದದು? ಟೆಲ್ ಅವೀವ್, ರಾಜಧಾನಿ, ಇಸ್ರೇಲ್ ರಾಜಧಾನಿ. ಅದಂತೂ ಮೊದಲನೇ ದಿನದಿಂದ ದಾಳಿಗೆ ತುತ್ತಾಗ್ತಾನೆ ಇದೆ. ಕಂಪ್ಲೀಟ್ ಸರ್ವನಾಶ ಆಗಿದೆ. ಅದು ಹೈಫಾ ಬಂದರು ನಗರ, ಅದು
ಅದನ್ನು ಸಹ ಧ್ವಂಸ ಮಾಡಿ ಬಿಸಾಕಿದ್ದಾರೆ. ಹೈಫಾ ಮೇಲೆ ಸುಮಾರು ದೊಡ್ಡ ಸಂಖ್ಯೆಯಲ್ಲಿ ನಿನ್ನೆ ಹೈ ಸ್ಪೀಡ್ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಹಾಕಿದ್ದಾರೆ. ಹೈ ಸ್ಪೀಡ್ ಹೈಪರ್ಸೋನಿಕ್ ಮಿಸೈಲ್ಗಳು, ಅದು ಒಂದೊಂದು ಮಿಸೈಲು ಸಹ ಹೊತ್ಕೊಂಡು ಹೋಗಿರುವಂತಹ ಸ್ಫೋಟಕದ ಭಾರ ಎಷ್ಟು ಗೊತ್ತಾ? 1,500 kg-ಯಿಂದ 2,000 kg-ವರೆಗೆ ಅಷ್ಟು ಸ್ಫೋಟಕಗಳನ್ನು ತುಂಬಿಕೊಂಡು ಹೋಗಿ ಬೀಳ್ತಿರೋದು ಅಲ್ಲಿ ಮಿಸೈಲ್ ಬೀಳ್ತಿದ್ರೆ ಇವ್ರದ್ದೇನೋ ಇತ್ತಲ್ಲ ಐರನ್ ಡೋಮ್ ಅಂತ, ಇಡೀ ಜಗತ್ತಿನ ಮುಂದೆ ಎದೆ ನಿಗಡ್ಕೊಂಡು ಹೇಳ್ತಿದ್ರಲ್ಲ, ಏನಾಯಿತು ಅಂದರೆ ಅದಿಲ್ಲ ಈಗ, ಆಲ್ಮೋಸ್ಟ್ ಇಲ್ಲ. ಇಲ್ಲಾಂದರೆ ಆಲ್ಮೋಸ್ಟ್ ಇಲ್ಲ, ಇದೇ ಇಲ್ಲ. ಯಾಕೆಂದರೆ ಅದು ಸುಸ್ತಾಗಿ ಹೋಗಿದೆ. 40 ದಿನ ಆಗ್ತಾ ಬಂತು, ಹತ್ತತ್ರ ಇನ್ನೊಂದು ದಿನ ಹೋದರೆ 40 ದಿನ ತಡಿಬೇಕಲ್ಲ ಅದು. ಪ್ಲಸ್ ಅದಕ್ಕೆ ಬೇಕಾದಂತಹ ಇಂಟರ್ಸೆಪ್ಟರ್ಗಳು ಸ್ಟಾಕ್ ಇಲ್ಲ ಇಸ್ರೇಲಲ್ಲಿ. ಇಂಟರ್ಸೆಪ್ಟರ್ ಅಂದರೆ ಹೊಡೆದು ಬೀಳಿಸೋದಕ್ಕೆ, ಮಿಸೈಲ್ ಬಂದರೆ ಅದನ್ನು ಹೊಡೆಯೋದಕ್ಕೊಂದು ಇವರೇನೋ ಬಿಡಬೇಕಲ್ಲ ಮೇಲಕ್ಕೆ, ಅದು ಸ್ಟಾಕ್ ಇಲ್ಲ, ಖಾಲಿ. ಇನ್ನೇನು ಮಾಡ್ತಾರೆ? ಬಾಯ್ ಬಡ್ಕೊಂಡು ಎಲ್ಲ ಬಂಕರ್ ಸೇರ್ಕೊಂಡಿದ್ದಾರೆ. ಇಡೀ ದೇಶನೇ ಬಂಕರಲ್ಲಿ ಸೇರ್ಕೊಂಡಿದೆ. ಆದರೆ ಬಂಕರ್ ಕೆಪಾಸಿಟಿ 60% ಪಾಪ್ಯುಲೇಷನ್ ಮಾತ್ರ. ಇಸ್ರೇಲ್ನ 60% ಪಾಪ್ಯುಲೇಷನ್ಗೆ ಮಾತ್ರ ಬಂಕರ್ ಇರೋದು. ಸೊ ಏನಾಯಿತು? ಹೈಫಾದಲ್ಲಿ ದಾಳಿಗೆ ರೆಸಿಡೆನ್ಷಿಯಲ್ ಏರಿಯಾಗಳು ಸಹ ತುತ್ತಾದವು. ದೊಡ್ಡ ಕಾಂಪ್ಲೆಕ್ಸ್ಗಳು, ಅಪಾರ್ಟ್ಮೆಂಟ್ಗಳು ದೊಬಕ್ ಅಂತ ಬಿದ್ದವು. ಹೈ ಸ್ಪೀಡ್ ಹೈಪರ್ಸೋನಿಕ್ಕು 1,500-ದಿಂದ 2,000 kg ಪೇಲೋಡ್ ತಗೊಂಡೋಗಿ ಬಿದ್ದರೆ ಏನಾಗ್ತವೆ? ಬಿತ್ತು. ಈಗ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಅವಶೇಷಗಳ ಅಡಿಯಲ್ಲಿ 100 ಜನ ಸಿಗಾಕೊಂಡಿದ್ದಾರಂತೆ. ಅವರನ್ನು ಎತ್ತುವಂತಹ ಕೆಲಸ, ಎಷ್ಟು ಜನ ಬದುಕಿದಾರೋ ಏನಾಗಿದ್ದಾರೋ ಏನೋ ಗೊತ್ತಿಲ್ಲ, ಬಟ್ ಅವರನ್ನು ರಕ್ಷಣೆ ಮಾಡುವ ಕಾರ್ಯಾಚರಣೆ ಭರದಿಂದ ಸಾಗಿದೆ ಅಂತ ಗೊತ್ತಾಗಿದೆ. ಅದಂತೂ ನಡೀತಾ ಇದೆ. ಅದ್ರ ಕತೆ ಆದರೆ ಪೆಟ್ಟಾ ಟಿಕ್ವಾ ಅನ್ನುವಂತಹ ಇನ್ನೊಂದು ನಗರ, ಅಲ್ಲಿ ಅಂತೂ ಸಣ್ಣ ಮಿಸೈಲ್ಗಳನ್ನೇ ಬಳಸಿರೋದು, ಬಟ್ ಹುಡುಕಿ ಹೊಡ್ತಿದೆ. ಅವರ ಕಾಂಪ್ಲೆಕ್ಸ್ಗಳು, ಅಪಾರ್ಟ್ಮೆಂಟ್ಗಳು ಯಾವುದನ್ನು ಬಿಡ್ತಾ ಇಲ್ಲ. ಒಂದು ವಿಡಿಯೋ ನೋಡಿದೆ, ಕಾರ್ ಮೇಲೆ ಕರೆಕ್ಟಾಗಿ ಪಾರ್ಕಿಂಗ್ ಬಂದು ಬೀಳ್ತದೆ ಮಿಸೈಲ್. ಕಾರ್ ಹಂಗೆ ಪಲ್ಟಿ ಆ ಮಟ್ಟಕ್ಕೆ ಈ ಪೆಟ್ಟಾ ಟಿಕ್ವಾ ಅನ್ನುವಂತಹ ಇನ್ನೊಂದು ನಗರದ ಮೇಲೂ ಸಹ. ಸೊ 3 ನಗರಗಳು, ಟೆಲ್ ಅವೀವು, ಹೈಫಾ ಮತ್ತು ಪೆಟ್ಟಾ ಟಿಕ್ವಾ, ಈ 3 ನಗರಗಳನ್ನು ನಿನ್ನೆ ನರಕ ತೋರಿಸಿಬಿಟ್ಟಿದ್ದಾರೆ ಇರಾನ್ ಅವರು. ಅಮೇರಿಕ ಹೇಳಿದ್ದನ್ನು ಅವ್ರು ಮಾಡಿ ತೋರಿಸಿದ್ದಾರೆ. ಅಮೇರಿಕ ಇರಾನ್ಗೆ ನರಕ ತೋರಿಸ್ತೀನಿ ಅಂತ ಹೇಳ್ತು. ಅದಕ್ಕಿಂತ ಮೊದಲೇ ಇರಾನು ಇಸ್ರೇಲ್ಗೆ ನರಕ ತೋರಿಸಿದೆ ಈಗ. ಸೊ ಅದು ಆ ಕಡೆ ನಡೀತಿದ್ರೆ, ಈ ಕಡೆ ಯುದ್ಧ ವಿರಾಮದ ಕುರಿತಾಗಿ ಏನು ಟ್ರಂಪ್ ಈ ಕಡೆ ಬಾಯಿ ಬಡ್ಕೊಳ್ತಿದ್ರು, ಅವಾಚ್ಯ ಶಬ್ದ, ಕೆಟ್ಟ ಪದಗಳನ್ನು ಬಳಸಿ ಸೋಷಿಯಲ್ ಮೀಡಿಯಾ ಪೋಸ್ಟ್, ಫ್ರಸ್ಟ್ರೇಷನಲ್ಲಿ ಮಾತುಗಳವೆಲ್ಲ, ಇರಾನ್ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋಂಥ ಸಿಟ್ಟಲ್ಲಿ ಏನೇನೋ ಬಾಯಿಗೆ ಬಂದಂಗೆ ಪೋಸ್ಟು. ಸೊ ಗಡುವು ಬೇರೆ, ಇವತ್ತು ರಾತ್ರಿ ಒಳಗಡೆ, ಇಲ್ಲಾಂದರೆ ನರಕ ತೋರಿಸ್ಬಿಡ್ತೀವಿ ನಾವು, ಒಂದನ್ನು ಬಿಡಲ್ಲ, ನೀವು ಬ್ರಿಡ್ಜ್ ಬಿಡಲ್ಲ, ನಿಮ್ಮ ಇದನ್ನು ಪವರ್ ಸಿಸ್ಟಮ್ನ ಬಿಡಲ್ಲ, ಗ್ರಿಡ್ಗಳನ್ನು ಬಿಡಲ್ಲ, ಏನೂ ಬಿಡಲ್ಲ, ನಾವು ಎಲ್ಲ ಒಡೆದು ಬಿಸಾಕ್ತೀವಿ ಅಂತ ಎಚ್ಚರಿಕೆ, ನರಕ ಮಾಡಿಬಿಡ್ತೀವಿ ನಿಮ್ಮ ಇರಾನ್ನ ಅಂತ. ಸೊ ಇದರ ನಡುವೆ ಆ ದಾಳಿ ನಡೆಸೋದಕ್ಕೆ ಅಮೇರಿಕಾಗೆ ಧೈರ್ಯನೂ ಇಲ್ಲ, ಮನಸ್ಸು ಇಲ್ಲ. ಯಾಕೆಂದರೆ ಇರಾನ್ ಪ್ರತಿ ದಾಳಿ ನಡೆಸುತ್ತೆ. ಅವರು ಚಮಚಗಳು ಯಾರೆಲ್ಲ ಇದ್ದಾರೆ, ಅರಬ್ ರಾಷ್ಟ್ರಗಳು ಮತ್ತು ಇಸ್ರೇಲು, ಅವುಗಳಿಗೆ ಸಿಕ್ಕಾಪಟ್ಟೆ ಪೆಟ್ಟಾಗುತ್ತೆ ಅಂತ ಅಮೇರಿಕಾಗೆ ಗೊತ್ತು. ಹಾಗಾಗಿ ಬೇರೆ ಮಾರ್ಗದಲ್ಲಿ 45 ದಿನಗಳಿಗೆ ಯುದ್ಧ ವಿರಾಮ ಮಾಡಿಸೋದಕ್ಕೆ ಇರಾನ್ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಸೊ ಅದರ ಭಾಗವಾಗಿ ಭಿಕಾರಿ ಪಾಕಿಸ್ತಾನ, ತುರ್ಕಿ, ಇನ್ನೊಂದಷ್ಟು ಇಸ್ಲಾಮಿಕ್ ರಾಷ್ಟ್ರಗಳು ಎಲ್ಲ ಕೂತ್ಕೊಂಡು ಒಂದು ಗುಂಪು ಕಟ್ಕೊಂಡು ಅವು ಏನೋ ರೆಸೊಲ್ಯೂಷನ್ ಅಥವಾ ಒಂದು ಪ್ರಪೋಸಲ್ ಸಿದ್ಧ ಮಾಡಿದವಂತೆ, ಪ್ರಸ್ತಾವನೆ. ಯುದ್ಧ ವಿರಾಮ 45 ದಿನಕ್ಕೆ ಹೀಗೆ ಇರಬೇಕು ಅಂತ. ಅದನ್ನು ಅಮೇರಿಕಾಗೂ ಮತ್ತು ಇರಾನ್ಗೂ ಕಳಿಸ್ಕೊಟ್ಟಿದ್ದಾರಂತೆ. ಈಗ ಬರ್ತಿರುವ ಮಾಹಿತಿಯ ಪ್ರಕಾರ ಇರಾನ್ ನಥಿಂಗ್ ಡೂಯಿಂಗ್, ನೋ ಸೀಸ್ ಫೈರ್, ಅವ್ರು ಏನು ಮಾಡ್ತಾರೋ ಮಾಡ್ರಿ, ಅವ್ರಿಗಿಂತ 2 ಪಟ್ಟು ನಾವು ಮಾಡ್ತೀವಿ ಅಂತ ಇರಾನ್ ಕೂತ್ಕೊಂಡಿದೆ ಅಂತ ಮಾಹಿತಿ. ಆದರೆ ಕೊನೆ ಕ್ಷಣದಲ್ಲಿ ಅಮೇರಿಕ ಮತ್ತೆ ಹೇಳುತ್ತೆ, ಮುಂದೂಡಿದ್ದೀವಿ, ಮಾತುಕತೆ ಇದೆ, ಸೀಸ್ ಫೈರ್ಗಿದೆ, ಆ ಕತೆಗೆ ಬರಬಹುದು ಅಮೇರಿಕ ಅಥವಾ ಟ್ರಂಪು. ಯಾಕಂದರೆ ಅವ್ರಿಗೆ ಇನ್ನೂ ದಾಳಿ ಮಾಡಿದ್ರೆ ಇರಾನ್ ಸುಮ್ಮನೆ ಕೂರಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಅದ್ರ ಜೊತೆಗೆ ರಷ್ಯಾ ಮತ್ತು ಚೈನಾಯಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಹೋಗ್ತಿದೆ ಅನ್ನೋದು ಸಹ ರಿವೀಲ್ ಆಗ್ತಾ ಹೋಗ್ತಿದೆ. ಏನೇನಾಗಿದೆ. $450 ಮಿಲಿಯನ್ ಯುದ್ಧ ಆರಂಭಕ್ಕೂ ಮೊದಲೇ ಇರಾನ್ ಒಂದಷ್ಟು ಶೋಲ್ಡರ್ ಫೈರಿಂಗ್ ಸಿಸ್ಟಮ್ಗಳನ್ನು, ಶೋಲ್ಡರ್ ಮೇಲೆ ಇಟ್ಕೊಂಡು ಮಿಸೈಲ್ ಹಾರಿಸುವಂತಹ
ಸಿಸ್ಟಮ್ಗಳನ್ನು ಮತ್ತು ಮಿಸೈಲ್ಗಳನ್ನು ಪರ್ಚೇಸ್ ಮಾಡ್ಕೊಂಡಿದೆ ರಷ್ಯಾದಿಂದ. ಅವುಗಳನ್ನೇ ಇದು ಬಳಸ್ತಿರೋದು ಈಗ ದೊಡ್ಡ ದೊಡ್ಡ ಟಾರ್ಗೆಟ್ ಹಿಟ್ ಮಾಡೋಕ್ಕೆ. ಹೇಗೆ F-15 F-35 ಅಂತಹ ಯುದ್ಧ ವಿಮಾನಗಳು ಇನ್ವಿನ್ಸಿಬಲ್ ಇನ್ ದ ಸ್ಕೈ ಅಂತ ಕರೆಸ್ಕೊಳ್ಳುವಂಥವು, ಸ್ಕೈ ಕಿಂಗ್ ಅಂತ ಕರೆಸ್ಕೊಳ್ಳುವಂಥವನ್ನ ಒಡೆದು ಬೀಳಿಸ್ತಾ ಇದೆ ಇರಾನ್ ಅಂದರೆ ಇವೇ ರಷ್ಯಾದಿಂದ ಆಗಲೇ ತರ್ಸ್ಕೊಂಬಿಟ್ಟಿದ್ರು ಅವ್ರು. ಯಾಕಂದರೆ ಟ್ರಂಪ್ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ರಲ್ಲ, ಇದೋ ಬಂದೆ ನಾಳೆ ದಾಳಿ, ನಾಳಿದ್ದು ದಾಳಿ, ಹೀಗೆ 15-20 ದಿನ ಹೀಗೆ ಬೆದರಿಕೆ. ಆ ಗ್ಯಾಪಲ್ಲಿ ಇವ್ರು ತರ್ಸ್ಕೊಂಬಿಟ್ಟಿದ್ದಾರೆ, ಈಗ ಇಟ್ಕೊಂಡು ಹಬ್ಬ ಮಾಡ್ತಿದ್ದಾರೆ. ಸೊ ಇದಿಷ್ಟು ಇರಾನ್ ಯುದ್ಧದಿಂದ ಬರ್ತಿರುವಂತಹ ಮಾಹಿತಿ. ನರಕ ತೋರಿಸ್ತೀನಿ ಅಂತ ಹೇಳಿದ್ದು ಅಮೇರಿಕ ಇರಾನ್ಗೆ, ಬಟ್ ಅದನ್ನು ಮಾಡಿದ್ದು ಮಾತ್ರ ಇರಾನು ಇಸ್ರೇಲ್ಗೆ ನರಕ ತೋರಿಸಿದೆ. ಆ ಮಟ್ಟಕ್ಕೆ 3 ನಗರಗಳನ್ನು ಇನ್ನೊಂದು ಸುತ್ತು ಧ್ವಂಸ ಮಾಡಿ ಬಿಸಾಕಿದೆ. ಈ ಬಾರಿ ಕಟ್ಟಡಗಳು ಸಹ ಸ್ವಲ್ಪ ಬಲಿಯಾಗಿರೋದ್ರಿಂದ ಜನಬಲಿನೂ ಸಹ ಆಗಿರೋ ಸಾಧ್ಯತೆ ಇದೆ. ರಕ್ಷಣಾ ಕಾರ್ಯವನ್ನು ಇಸ್ರೇಲಿಗರು ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.